ಶ್ವೇತಾ, ಎಷ್ಟು ದಿನ ಆಯ್ತು ನೀನು ನೋಡಿ. ಹೇಗಿದೆಯೇ? ನಿಮ್ಮ ಯಜಮಾನ್ರು ಬರಲಿಲ್ಲ? ಇಲ್ಲ, ಅವ್ರು ಬರಲಿಲ್ಲ. ನಾನು ಒಬ್ಬಳೇ ಬಂದಿದ್ದೀನಿ. ನೀನು ಹೇಗಿದೆಯಾ ಶ್ವೇತಾ? ನೀನೇ ನೋಡ್ತಿದ್ಯಲ್ಲ, ತುಂಬ ದಿನ ಆದ್ಮೇಲೆ ಸಿಕ್ಕಿದ್ಯಾ. ಬಾಲ್ ಕುತ್ಕೊಂಡು ಮಾತಾಡೋಣ. ಶ್ವೇತಾ, ನನ್ನನ್ನು ಕ್ಷಮಿಸ್ಬಿಡೆ. ನನ್ನನ್ನು ಕ್ಷಮಿಸ್ಬಿಡು. ಕ್ಷಮಿಸ್ಬೇಕಾ? ಕ್ಷಮಿಸುವಂತ ತಪ್ಪು ನೀನೇನೇ ಮಾಡಿದ್ಯಾ? ಓ, ನೀನ್ ಮದ್ವೆ ಕರೀಲಿಲ್ಲ ಅಂತ ನಾನು ಕೋಪ ಮಾಡ್ಕೊಂಡಿದ್ದೀನಿ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ ಕಣೆ. ನಂಗೆ ಗೊತ್ತು ಕಣೆ, ನೀನಷ್ಟೇ ಅಲ್ಲ, ಆ ದೇವರು ನನ್ನನ್ನು ಕ್ಷಮಿಸೋದಿಲ್ಲ ಅಂತ. ಚೀತಟ್ಟಿ, ಇಷ್ಟೇನ ನಿನ್ನ ಅರ್ಥ ಮಾಡ್ಕೊಂಡಿರೋದು ಅಲ್ವೇ? ನೀನ್ ಮದ್ವೆ ಸಮಯದಲ್ಲಿ ನಾನು ಊರಿನಲ್ಲಿ ಇರ್ಲಿಲ್ಲ, ಅದಕ್ಕೆ ನಿನ್ ಮದ್ವೆಗೆ ನನ್ನನ್ನು ಕರೀಲಿಲ್ಲ. ಅಕಸ್ಮಾತ್ ನಾನೇನಾದ್ರೂ ಊರಿನಲ್ಲಿ ಇದ್ದಿದ್ರೆ ನೀನು ಕರಿತಿದ್ಯೋ ಇಲ್ವೋ ಅದೆಲ್ಲ ಹೋಗ್ಲಿ ಬಿಡು. ಒಂದಿನ ನಿಮ್ಮ ಮನೆಗೆ ಊಟಕ್ಕೆ ಕರಿ, ನಾನು ಖಂಡಿತ ಬರ್ತೀನಿ. ಈಗ ಸಮಾಧಾನ ಮಾಡು. ಬೇಡ ಕಣೆ, ನೀ ನಮ್ಮ ಮನೆ ಬರಬೇಡ. ನಾನೊಂದು ಕಿಚ್ಚು ಅನ್ನೋ ಮೊಟ್ಟೆನ ಹೊಟ್ಟೆಲ್ಲಿ ಇಟ್ಕೊಂಡಿರೋಳು. ಹೇಗಿದ್ದಿದ್ದ ಮನಸ್ಸು ಇನ್ನೊಂದು ಕ್ಷಣದಲ್ಲಿ ನನ್ನ ಕೈಲಿರೋದಿಲ್ಲ. ಒಂದು ವೇಳೆ ನೀನೇನಾದ್ರೂ ನಮ್ಮ ಮನೆಗೆ ಬಂದ್ರೆ ನಾನು ನಿನಗೆ ವಿಷ ಹಾಕಿ ಕೊಂದ್ಬಿಡ್ತೀನಿ. ಪ್ರೇಮಾ, ಪ್ಲೀಸ್, ಯಾಕೆ ಹಾಗೆ ಮಾತಾಡ್ತೀಯಾ? ನೋಡು, ನನ್ನ ಗೆಳತಿ ಪ್ರೇಮ ಪ್ರೀತಿ ಸಾಗರನೇ ಹೊರತು ದ್ವೇಷದ ಬೆಂಕಿ ಅಲ್ಲ ಕಣೆ. ದ್ವೇಷದ ಬೆಂಕಿ ಅಲ್ಲ. ಶ್ವೇತು, ಹೇ ಶ್ವೇತಾ, ಇಷ್ಟೊಂದು ಪ್ರೀತಿ ಹೊಳ ಹಾರಿಸ್ಬೇಡ್ವೆ. ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನಾನು ನಿನ್ನ ಪ್ರೀತಿಗಾಗ್ಲಿ ಸ್ನೇಹಕ್ಕಾಗ್ಲಿ ಅರ್ಹಳು ಅಲ್ಲ, ಯೋಗ್ಯಳು ಅಲ್ಲ. ಛೀ ಹುಚ್ಚಿ, ಕಣ್ಣೀರು ಬಾರಿಸ್ಕೊ. ನೋಡಿದವರು ತಪ್ಪು ತಿಳ್ಕೊತಾರೆ. ನೋಡು ಪ್ರೇಮಿ, ನೀನು ಅನ್ಕೊಂಡ ಹಾಗೆ ಏನೂ ನಡೆದಿಲ್ಲ. ಸುಮ್ಮನೆ ಒಳಗೆ ಯಾಕೆ ಕೊರಗ್ತೀಯಾ? ಇಲ್ಲ ಶ್ವೇತಾ, ನನ್ನ ಉಸಿರಿರೋವರೆಗೂ ನಾನು ಇದನ್ನು ಮರೆಯೋ ಹಾಕಿಲ್ಲ. ನಿನ್ನ ಪ್ರೀತಿಯ ಉಸಿರಾಗಿದ್ದ ನರೇನ್ನ ನಾನು ನಿನ್ನಿಂದ ಕಿತ್ಕೊಂಡಿಲ್ವಾ? ಏನು ಹೇಳ್ತಿದ್ದೀಯ ನೀನು? ನಾನು ಯಾವತ್ತೂ ನರೇನ್ನ ಪ್ರೀತಿಸ್ಲೇ ಇಲ್ಲ. ಅದು ಬರೀ ನಿನ್ನ ಕಲ್ಪನೆ ಅಷ್ಟೇ. ವಿಷ ಕುಡಿದ್ರು ಅಮೃತನೇ ಕೊಡೋ ಅಂತವಳು ನೀನು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ನಿನ್ನ ಆತ್ಮಸಾಕ್ಷಿಯಾಗಿ ಹೇಳು, ನೀನು ನರೇನ್ನ ಇಷ್ಟಪಟ್ಟಿರ್ಲಿಲ್ವಾ? ಅವನ್ನ ನೀನು ಪ್ರೀತಿಸಿರ್ಲಿಲ್ವಾ? ನೋಡು ಪ್ರೇಮ, ಇಷ್ಟಪಡೋದು ಬೇರೆ, ಪ್ರೀತಿಸೋದು ಬೇರೆ. ಅದು ಮುಗ್ದೋದ ಅಧ್ಯಾಯ. ಇನ್ನು ನಾನು ಇಷ್ಟಪಟ್ಟಿರೋದನ್ನ ಇನ್ನೊಬ್ರು ಪಡಿಬಾರ್ದು ಅಂತ ಏನು ಇಲ್ವಲ್ಲ. ವೇದಾಂತ ಹೇಳೋದು ಸುಲಭ ಕಣೆ, ಅದನ್ನ ಆಚರಿಸೋದು ಅಷ್ಟೇ ಕಷ್ಟ. ನೋಡು, ನಿನ್ನಷ್ಟು ಒಳ್ಳೆಯಳು ನಾನಲ್ಲ, ನಿನ್ನಷ್ಟು ವಿಶಾಲ ಮನೋಭಾವನೂ ನನ್ನಲ್ಲಿಲ್ಲ. ನಾನು ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲ ಅಂತಲೂ ನಂಗೆ ಗೊತ್ತು. ಆದರೂ ಕೇಳ್ತಿದ್ದೀನಿ, ನನ್ನನ್ನು ಕ್ಷಮಿಸ್ಬಿಡು ಶ್ವೇತಾ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡೆ. ಪ್ರೇಮ, ಇದಕ್ಕಿಂತ ಹೆಚ್ಚಿನ ಶಕ್ತಿ ನನ್ನಲ್ಲಿಲ್ಲ. ಪ್ರೇಮ, ಪ್ರೇಮ, ಏ ಪ್ರೇಮ, ಪ್ರೇಮ ಡಾರ್ಲಿಂಗ್, ಏಯ್, ಯಾಕೆ ಒಂಥರ ಮಂಕ ಕೂತಿದ್ಯಾ? ಯಾಕೆ ನಾನು ಬೇಗ ಬರಲ್ಲ ಅಂತ ಕೋಪನ? ಅಲ್ಲ, ದಿನಾಗ್ಲೂ ಜಿಂಕೆ ಮರಿತರ ಕುಣಿತಾ ಬರ್ತಿದ್ದಳು, ಇವತ್ತಕ್ಕೆ ಬೆಟ್ಟನೆ ತಲೆ ಮೇಲೆ ಬಿದ್ದೋಳ್ತಾರ ಬೆಲ್ಲ ಕೂತಿದ್ಯಲ್ಲ, ಏನ್ ವಿಷಯ? ಸಾಗರದಷ್ಟು ಪ್ರೀತಿ ತೋರಿಸೋರು ನೀವಿರೋವಾಗ ನಮಗೇನ್ ನರ ಹೇಳಿ? ಮತ್ತೆ ಯಾಕೆ ನಿನ್ ಫೇಸ್ ಒಂಥರ ಡಲ್ ಆಗಿದೆಯಲ್ಲ, ಏನ್ ವಿಷಯ ಅದಾದ್ರೂ ಹೇಳು. ನರೇನ್, ನಾನಿವತ್ತು ಅನುಭವಿಸ್ತಿರೋ ಈ ಸುಖ, ಈ ಸಂಪತ್ತು, ನಿಮ್ ಬೆಚ್ಚಗಿನ ಪ್ರೇಮ, ಇದೆಲ್ಲ ನಾನು ಯಾರ ಹತ್ರನೋ ಸಾಲ ತಗೊಂಡಿದ್ದೀನಿ ಅಂತ ನನ್ನ ಮನ್ಸು ಕೂಗಿ ಕೂಗಿ ಹೇಳ್ತಿದೆ. ಏ ಹುಚ್ಚಿ, ಏನೇನು ಯೋಚನೆ ಮಾಡ್ತಿದ್ಯಲ್ಲ? ನೋಡು, ಕತೆ ಗೀತೆ ಬರೆಯೋ ಅಭ್ಯಾಸ ಇದ್ರೆ ಅದನ್ನೇ ಕಲ್ಟಿವೇಟ್ ಮಾಡ್ಕೊ, ಒಳ್ಳೆ ನಾವೆಲಿಸ್ಟ್ ಆಗ್ತೀಯ. ಹುಚ್ಚಿ, ನಾವೆಲಿಸ್ಟ್ ಬಂತಿದ್ದಾಗೆ ನಂಗೊಂದು ಜ್ಞಾಪಕ ಬಂತು. ಏನ್ ಗೊತ್ತಾ,
ನಮ್ಮ ಲೈಬ್ರರಿಗೆ ಒಬ್ರು ಶೇಷಾದ್ರಿ ಅಂತ ನಾವೆಲಿಸ್ಟ್ ಬರ್ತಿದ್ರಲ್ಲ, ಅವ್ರ ಮಗಳು ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲಂತೆ. ಯಾಕೆ? ಆಕೆ ಒಳ್ಳೆ ಡ್ಯಾನ್ಸರ್ ಅಂತೆ. ಆಕೆಗೆ ಯಾರ್ದೋ ರಾಜಕಾರಣಿ ಜೊತೆ ಸಂಬಂಧ ಇದೆ ಅಂತ ಯಾವ್ದೋ ಪೇಪರ್ನಲ್ಲಿ ಬಂತಂತೆ. ಅದಕ್ಕೆ ಅವ್ರ ತಂದೆ ನನ್ಗೆಲ್ಲೂ ತಲೆ ಎತ್ತದೇ ಇರೋ ಅವಮಾನ ಆಯ್ತು ಅಂತ ಬೇಜಾರು ಮಾಡ್ಕೊಂಡಿದ್ದಕ್ಕೆ ಆಕೆ ಪಾಯ್ಸನ್ ತಗೊಂಡು ಸತ್ತೋದ್ಲಂತೆ. ಅಲ್ಲ, ಯಾಕಿಂತ ಸಂಬಂಧಗಳನ್ನ ಬೆಳೆಸ್ಕೋಬೇಕು? ಯಾರೋ ಏನು ಅಂತ ಸಾಯ್ಬೇಕಾಕೆ? ಇಲ್ಲ ನರೇನ್, ಇಂಥ ಸಂಬಂಧಗಳು ಹುಟ್ಟಕ್ಕಿಂತ ಮೊದಲೇ ಇಂಥ ಸುದ್ದಿಗಳು ಸೃಷ್ಟಿಯಾಗಿರುತ್ತೆ. ಇದಕ್ಕೆಲ್ಲ ಕಾರಣ ಒಂದು ಹೆಣ್ಣೆ ಆಗಿರುತ್ತೆ. ಬಟ್ ಲುಕ್ ಅಟ್ ಹರ್ ಫೇತ್. ಪ್ರೇಮ, 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 ಈ ನಡುವೆ ನೀನು ಬರ್ತಾ ಬರ್ತಾ ಸೋಮೇರಿ ಆಗ್ಬಿಟ್ಟೆ ಕಣೆ ಅಲ್ವೇ? ನಾನು ಕರೆಕ್ಟ್ ಆಗಿ 10:15 ಆಫೀಸ್ಗೆ ಹೋಗೋ ಟೈಮ್ಗೆ ನಗ್ನಟ್ಟ ಕಾಫಿ ತರ್ತಾ ನೋಡಿ. ಇವತ್ತು ಒಂಥರ ಡಲ್ ಹಾಕೋತಿದ್ದಿಲ್ಲ. ಹೋಗು ನಾನೇ ಬೇಗ ಕಾಫಿ ತಗೊಂಬ. ಗ್ಯಾಸ್ ಹಿಡಿದು ಪ್ರೇಮ ಅವ್ರ ಮೈಕೈಲ್ಲ ಸುಟ್ಕೊಂಡ್ಬಿಟ್ಟಿದಾರಂತೆ. ಪ್ರೇಮ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿ? ನಾವೇನ್ ತಪ್ಪ ಮಾಡ್ಬಿಟ್ಟ? ದೇವ್ರು ನಮ್ಗೆ ಶಿಕ್ಷೆ ಕೊಟ್ಟೋದಿಲ್ಲ. ಇಲ್ಲ ಪ್ರೇಮ, ದೇವ್ರು ಕಂಡಿಲ್ಲ. ನಾವೇನ್ ಪಡ್ಕೊಂಡು ಬಂದಿದೀವೋ ಅದನ್ನ ಅನುಭವಿಸ್ಲೇಬೇಕು. ನಾನು ಇಲ್ಲ ಪ್ರೇಮ, ಅದೆಲ್ಲ ಸುಳ್ಳು. ನಾನು ನಂಬಲ್ಲ ಇದನ್ನ. ಈಗ ನಾನು ಸತ್ಯ ಹೇಳಿ ಸಾಯ್ಬೇಕು ಅಂತಿದ್ದೀನಿ. ನಾವು ಪ್ರೇಮ, ಪ್ಲೀಸ್ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ. ನನ್ ಕೈಲಿ ಕೇಳಕ್ಕಾಗ. ಪ್ರೇಮ, ಇಲ್ಲ ಇಲ್ಲ ಪ್ರೇಮ. ಹುಟ್ಟು ಎಷ್ಟು ಅನಿಶ್ಚಿತನೋ ಸಾವು ಅಷ್ಟೇ ಅನಿವಾರ್ಯ. ಈಗ ನಾನು ಸತ್ಯ ಹೇಳಲೇಬೇಕು. ಇಲ್ಲಾಂದ್ರೆ ಆ ದೇವ್ರು ನನ್ನನ್ನು ಮೆಚ್ಚೋದಿಲ್ಲ. ಹೇಳಮ್ಮ. Let me tell you something, Naren. ದಯವಿಟ್ಟು ಕ್ಷಮಿಸ್ಬಿಡಿ. ಮದುವೆ ಆಗ್ಬೇಕು ಅಂತಿದ್ದ ಶ್ವೇತ ನಿಮ್ಮನ್ನ ಬೇರೆ ಮಾಡೋದಕ್ಕೋಸ್ಕರ ಅವಳ ಬಗ್ಗೆ ನಾನು ಏನೇನೋ ಸುಳ್ಳು ಹೇಳ್ಬಿಟ್ಟು ಅವಳ ಚಾರಿತ್ರಕ್ಕೆ ಮಸಿ ಬಳಸ್ಬಿಟ್ಟೆ. ನೋರೆ ಪ್ರೇಮ, ಯಾಕೆ ಹೀಗೆ ಮಾಡ್ಕೊಂಡೆ? ಸರಿ, ಹಾಸ್ಪಿಟಲ್ ಕರ್ಕೊಂಡು ನಾನು ಹೆಣ್ಣು. ನಾನ್ ಪಡ್ಕೊಂಡು ಬಂದಿದ್ದು ಅನುಭವಿಸ್ಲೇಬೇಕು. ನರೇನ್, ಶ್ವೇತಾ ಗಂಗೆ ಅಷ್ಟೇ ಪವಿತ್ರಳು. ಅವಳು ನಿಮಗೆ ಸೇರ್ಬೇಕಾದವಳು. ಅವಳು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನರೇನ್, ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಅವಳ ಕೈನ ದಯವಿಟ್ಟು ಬಿಡಬೇಡಿ. ಅವಳ ಕೈ ಹಿಡಿಯೋದು ನಾನು ನೋಡ್ಬೇಕಾದ್ರೆ ಶ್ವೇತು, ಬಿಳಿ ಹಾಳೆ ಆಗಿದ್ ನಿನ್ ಜೀವನದಲ್ಲಿ ಒಂದು ಕರೆ ಚುಕ್ಕ